ಇವತ್ ನಾವ್ ಏನೋ ಚೇಸ್ ಸುಜನ್. ಮಾಡ್ಬೇಕು, ಹೊಡಿಬೇಕು. ಕೊಹ್ಲಿ ಕಾಂತಾರ ಜಾಸ್ತಿ ಸ್ಟೈಲಿಂಗ್ ಓಪಿಟ್ಕೋದ್ ಮಾಡ್ಬೇಕು. ಬೇಡ ಕಣ್ರೋ. ಅಣ್ಣ ಕಾಂತಾರ ಸ್ಟೈಲ್ ಹಳೇದಾಯ್ತು. ರಾಹುಲ್ ಚಿನ್ನಸ್ವಾಮಿಲ್ ಕಾಂತಾರ ಸ್ಟೈಲ್ ಮಾಡ್ದ ಅಲ್ವಾ, ಈಗ ಕೊಹ್ಲಿ KGF ಸ್ಟೈಲ್ ಮಾಡ್ಬೇಕು. ಸುತ್ಕೆ ಕುಶಾಲ್, ಹೇಳಿ. ಫಿರೋಜ್ ಕೊಟ್ಲದಲ್ಲಿ ನಡೀತೈತೆ ಮ್ಯಾಚ್ ಇವತ್ತು. ಟಾಸ್ ಗೆದ್ರೆ ಯಾರ್ ಏನ್ ಮಾಡ್ಬೇಕು, ಪ್ಲೇಯಿಂಗ್ 11 ಹೆಂಗಿರ್ಬೇಕು? ಆಬ್ವಿಯಸ್ಲಿ ಬೌಲಿಂಗ್ ಟಾಸ್ ಗೆದ್ರು. ಜೊತೆಗೆ ಪ್ಲೇಯಿಂಗ್ ಎಲ್ಲ ಸೇಮ್ ಪ್ಲೇಯಿಂಗ್ ಇಲ್ಲ, ಚೇಂಜಸ್ ರಿಕ್ವೈರ್ಮೆಂಟ್ ಇಲ್ಲ. ಸುಜನ್, ಏನ್ ಮಾಡ್ಬೇಕು ನಿನ್ಗೆ? ಡೆಲ್ಲಿ ಗ್ರೌಂಡ್ ಅಲ್ಲಿ ಎಲ್ಲಾರು ಫಸ್ಟ್ ಬ್ಯಾಟಿಂಗ್ ಮಾಡಿರೋರೆ ಗೆದ್ದಿರೋದು. ಟಾಸ್ ಏನ್ ಮ್ಯಾಟರ್ ಆಗಲ್ಲ. ಇನ್ನು ಟಾಸ್ ಸೋತ್ರುನುವೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರುನುವೆ ನಾರ್ಮಲ್ ಆಗಿ ಮೊನ್ನೆ ಚಿನ್ನಸ್ವಾಮಿ ಆಡ್ದಲ್ಲ, ಹತ್ತತ್ರ 200-210 ಹೊಡೆದ್ ಬಿಟ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಕೋಬಹುದು. ಬಟ್ ನಮ್ ಖುಷಿ ಆಗಿರೋದು ಏನ್ ಗೊತ್ತಾ, ಈ ಸಲ ಸ್ಪಿನ್ನರ್ಸ್ ಅಂದ್ರೆ ಏನ್ ಭಯ ಬರ್ಸೋ ಸ್ಪಿನ್ನರ್ಸ್ ಗಳಲ್ಲ ನಮ್ ಕಡೆ ಇರೋರು. ಸ್ಪಿನ್ ಮಾಡ್ತಾರೆ ಓಕೆ, ಬಟ್ ಅದೇನೆ ವೇರಿಯೇಷನ್ಸ್ ಗಳು ಹಾಕಿ ವಿಕೆಟ್ ಎತ್ತೋದು, ಡಾಟ್ ಬಾಲ್ ಮಾಡೋದು, ಅದೇ ತುಂಬಾ ನಮ್ಗೆ ಹೆಲ್ಪ್ ಆಗ್ತೈತೆ ಡೆತ್ ಓವರ್ ಅಲ್ಲಿ ಕಂಟ್ರೋಲ್ ಮಾಡಕ್ಕೆ. ಫ್ಯಾಮಿಲಿ ಲೈಕ್ ನೆನ್ನೆ ನೋಡಿದ್ದು. ನಮಸ್ಕಾರ ಅಣ್ಣ. ಅಣ್ಣ ದೀಕ್ಷಿತ್ ಬಂದ. ಬಾ ಸದ್ಯ ಆಗ್ದ, ನಾನೀಗ ಹೇಳೋಣ ಅನ್ಕೊಂಡೆ ಅದನ್ನೇ. ಇವತ್ ಅಲರ್ಟ್ ಆಗ್ಬಿಟ್ಟವನೆ. ನಿನ್ ಪ್ರಕಾರ ಏನಪ್ಪ ಇವತ್ತು ಫಸ್ಟ್ ಬ್ಯಾಟಿಂಗ್ ಟಾಸ್ ಗೆದ್ದವ್ರು ಆಡ್ಬೇಕಾ ಏನ್ ಬೌಲಿಂಗ್ ಮಾಡ್ಬೇಕು? ಮಾಡ್ಬೇಕಾ? ಏನ್ ಟಾಸ್ ಅಲ್ಲಿ ಮ್ಯಾಟರ್ ಆಗಲ್ಲ ಕಣ ಮ್ಯಾಚ್. ನನಗೇನೋ ಟಾಸ್ ಅಲ್ಲಿ ಮ್ಯಾಟರ್ ಆಗಲ್ಲ. ಅರ್ಜುನ್ ಜೇಟ್ಲಿಲಿ ಹೆಂಗೆ ಆದ್ರೂನು ಅರ್ಜುನ್ ಅಲ್ಲ, 200 ಪ್ಲಸ್ ಅರುಣ್ ಬೇಕೇ ಜೇಟ್ಲಿ. ಬೇಕು. ಹಂಗಂತ 200 ಪ್ಲಸ್ ಬೇಕು. ಅರುಣ್ ಜೇಟ್ಲಿಲಿ 200 ಪ್ಲಸ್ ಬೇಕು. ಇದ್ರೆ ಡಿಫೆಂಡು ಮಾಡ್ಬೋದು. ಅಲ್ಲಿ ಡಿಫೆಂಡಿಂಗ್ ರೆಕಾರ್ಡು ಚೆನ್ನಾಗೈತೆ. ಈ ಸಲ ವಿರಾಟ್ ಕೊಹ್ಲಿ ಮೇಲೆ ಹೋಪ್ ಜಾಸ್ತಿ ಐತೆ ಡೆಲ್ಲಿ ಸ್ಟೇಡಿಯಂ. ಇವತ್ ನಾವ್ ಏನೋ ಚೇಸ್ ಸುಜನ್? ಮಾಡ್ಬೇಕು, ಹೊಡಿಬೇಕು. ಕೊಹ್ಲಿ ಕಾಂತಾರ ಜಾಸ್ತಿ ಸ್ಟೈಲಿಂಗ್ ಓಪಿಟ್ಕೋದ್ ಮಾಡ್ಬೇಕು. ಬೇಡ ಕಣ್ರೋ. ಅಣ್ಣ ಅಲ್ಲ, ಜಾಸ್ತಿ ಓಪಿಟ್ಕೊಂಡಷ್ಟು ಬೇಗ ಹೋದ್ರೈತನೆ. ಯಾರ್ಯಾರು ಹೊಡಿಲಿ, ಒಟ್ಟಾಗಿ ಮಾಡ್ಬೇಕು. ಇಲ್ಲ ಕಾಂತಾರ ಸ್ಟೈಲ್ ಹಳೇದಾಯ್ತು. ರಾಹುಲ್ ಚಿನ್ನಸ್ವಾಮಿಲ್ ಕಾಂತಾರ ಸ್ಟೈಲ್ ಮಾಡ್ದ ಅಲ್ವಾ, ಈಗ ಕೊಹ್ಲಿ KGF ಸ್ಟೈಲ್ ಮಾಡ್ಬೇಕು. ಸುತ್ಕೆ ಬೇರೆ ಲೆವೆಲ್. ಸುಜನ್ ನೀನೇನು ಹೇಳ್ಬೇಡ ಕಣ ಅದ್ರ ಬಗ್ಗೆ. ನೋಡಲ್ಲ ಇವತ್ತು ಈಸಿಯಾಗಿ ಗೆಲ್ತಾರೆ. ಯಾರು? DC ಏನು ನೀನು? RCB ಈಸಿಯಾಗಿ ಗೆಲ್ತಾರೆ. ಎಲ್ಲ ವೇಟ್ ಮಾಡ್ತಾ ಇರೋದು ಮ್ಯಾಚ್ ಗೆದ್ಮೇಲೆ ವಿರಾಟ್ ಕೊಹ್ಲಿ ರಿಯಾಕ್ಷನ್ ಗೋಸ್ಕರ ವೇಟ್ ಮಾಡ್ತಾ ಇರೋದು ಎಲ್ಲ. ಇವತ್ತು ಮೇಯ್ನೇ ಅದು, ವಿರಾಟ್ ಕೊಹ್ಲಿ ಏನ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅವೆಲ್ಲ ಪಕ್ಕಕ್ಕಿಟ್ರೆ ಇವತ್ತೇನಾರ ಮ್ಯಾಚ್ ಗೆದ್ರೆ ಕ್ವಾಲಿಫೈಯರ್ 1 ಆಡಕ್ಕೆ ನಮ್ಗೆ ಹೆವಿ ಹೆಲ್ಪ್ ಆಗುತ್ತೆ ದಾರಿ. ಯಾರು ಚೆನ್ನಾಗ್ ಆಡ್ಬೋದು ಇವತ್ತು, RCB ಕಡೆ ಮತ್ತೆ DC ಕಡೆ, ಎರಡ್ ಕಡೆನೂ. ಹೇಳಪ್ಪ ಸುಜನು. ನಂಗೇನು ಅವ್ರ ಕಡೆ ಕರುಣ್ ನಾಯರ್ ಕಟ್ ಹಾಕ್ಬೇಕು ನೀಟಾಗಿ. ಅವ್ರ ಯಾಕೋ ನಮ್ಮೇಲೆ ಡೇಂಜರಸ್ ಆಗಿ ಕಾಣಿಸ್ತವನೆ. ಕರುಣ್ ನಾಯರ್ ಒಂದ್ ಸ್ವಲ್ಪ ಕಟ್ ಹಾಕಬೇಕು. ರಾಹುಲ್ ಮೋಸ್ಟ್ಲಿ ಪ್ಲಾನ್ ಅಲ್ಲಿ ಬರ್ತಾರೆ ರಾಹುಲ್ಗೆ ಏನ್ ಮಾಡ್ಬೇಕು ಅಂತ. ಟ್ರಿಸ್ಟನ್ ಸ್ಟಬ್ಸ್ ಗಂಟ ಬ್ಯಾಟಿಂಗ್ ಹೋದ್ರೆ ವಿಕೆಟ್ ಬಿದ್ದಿ ಒಂಚೂರ್ ಕಂಟ್ರೋಲ್ ಮಾಡ್ಬೇಕು. ಇನ್ ಬಿಟ್ರೆ ಇನ್ ಅಕ್ಷರ್ ಪಟೇಲ್, ಅಭಿಷೇಕ್ ಪೊರೇಲ್ ಅವರೆಲ್ಲ ನಂಗೆ ಏನ್ ಅಷ್ಟ್ ಡೇಂಜರಸ್ ಆಗಿ ಕಾಣಿಸ್ತಾ ಇಲ್ಲ. ನಮ್ ಕಡೆ RCB ಕಡೆ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ ಐತೆ, ಬಟ್ ಹೊಡಿತಾರೆ ಅನ್ನೋದ್ ಸ್ವಲ್ಪ ಡೌಟು. ಇವತ್ತೇನೋ ಫಿಲ್ ಸಾಲ್ಟು ಚೆನ್ನಾಗ್ ಆಡ್ಬೋದು, ಬಿಟ್ರೆ ರಜತ್ ಪಟಿದಾರ್. ನನಗೊಂದು ನಮ್ ಟೀಮ್ ಇಂದ ಫಿಲ್ ಸಾಲ್ಟ್. ಕೊಹ್ಲಿ ಮಾಮೂಲಿ ಗೊತ್ತಲ್ಲ, ಸ್ಲೋ ಸ್ಟ್ರೈಕ್ ರೇಟ್ ಅಲ್ಲಿ ಹೋಗುತ್ತೆ ಸ್ಟಾರ್ಟಿಂಗ್. ಪಿಕಪ್ ಮಾಡಿದ್ರೆ ಸ್ಟಾರ್ಟಿಂಗ್ ಅದೇ ಲೆವೆಲ್ ಆಡ್ತಾರೆ. ಅವ್ರ ಕಡೆ ಹೋಗ್ತಾ ಇರಂಗೆ ಕರುಣ್ ನಾಯರ್ ಯಾಕೋ ಡೌಟ್ ನನಗೆ, ಬೇಗ ಹೊಂಟೋಗ್ತಾರೆ. ಇನ್ನು ಪೋರೆಲ್ಲೋ ಆಡ್ತಾರೆ ಚೆನ್ನಾಗಿ. ಜೊತೆಗೆ ರಾಹುಲ್ ನಿಂತ್ಕೊಳ್ತಾನೆ ಇವಿ ಅಂತ, ಯಾಕಂದ್ರೆ ಅಲ್ಲಿ ಗಂಟ ಬೇಗ ಬ್ಯಾಟಿಂಗ್ ಹೊಂಟೋಗುತ್ತೆ ಅವ್ರಿಗೆ. ನನ್ಗೆ ಇವತ್ತು ನಮ್ ಕಡೆ ಕೊಹ್ಲಿ ಚೆನ್ನಾಗ್ ಆಡ್ಬೋದು ಅಂತ ಫೀಲ್ ಬರ್ತೈತೆ. ಫಸ್ಟ್ ಬ್ಯಾಟಿಂಗ್, ಸೆಕೆಂಡ್ ಬ್ಯಾಟಿಂಗ್, ರೆಸ್ಪೆಕ್ಟಿವ್ ಆಫ್ ಇನ್ನಿಂಗ್ಸ್. ನನ್ ಪ್ರಕಾರ ಕೊಹ್ಲಿ ಚೆನ್ನಾಗ್ ಆಡ್ತಾರೆ, ಜಿತೇಶ್ ಶರ್ಮಾ ಚೆನ್ನಾಗ್ ಆಡ್ತಾರೆ, ಪಟಿದಾರ್ ಮತ್ತೆ ಕುಲ್ದೀಪ್ ಯಾದವ್ಗೆ ಹೊಡಿಯಪ್ಪ ಔಟ್ ಆಗ್ತಾರೆ ಅಂತ ಏನೋ ಫೀಲ್ ಆಗ್ತೈತಿ ಇವತ್ತು. ಮತ್ತೆ ಅಲ್ಲ, ಜಿತೇಶ್ ಶರ್ಮನ್ ಗಂಟ ಬ್ಯಾಟಿಂಗ್ ಹೋಗ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಹೇಳ್ರಪ್ಪ, ನನ್ನೇನು ಕೇಳಲೇ ಇಲ್ಲ. ಅಣ್ಣ ನೀನ್ ಅದೇನೋ ತಿನ್ಕೊ ಬರಕ್ ಹೋದ್ರೆ ನಿಂಗ್ ಫೋನ್ ಮಾಡಿ ಕೇಳಾರ? ನಾನು ಹೇಳ್ಬಿಡ್ತೀನಿ ನೋಡಪ್ಪ, DC ಕಡೆ ಸುಜನ್ ಅಂದಂಗೆ ಕರುಣ್ ನಾಯರ್ ಕಟ್ ಹಾಕ್ಲೇಬೇಕು ಮಗ.
ಒಳ್ಳೆ ಫಾರ್ಮ್ ಅಲ್ಲಿ ಅವ್ರೆ ರೀಸೆಂಟ್ ಆಗಿ. ಪ್ರದೀಕ್ಷೆ ನಿನ್ ಲತ್ತೆ ಬಾ ಇಲ್ಲಿ ಅದೇನಾಯ್ತದೆ ಅಂತ. ನಿಂದು ಕಳಲ್ಲ ಲತ್ತೆ ನೋಡಿದೀನಲ್ಲ ಯಾರ್ ಲತ್ತೆ ಅಂತ. ಅಣ್ಣ ಹೇಳೋಣ ಆಯ್ತು. ನನ್ ಪ್ರಕಾರ RCB ಆಡೋದು ಅಂದ್ರೆ ವಿರಾಟ್ ಕೊಹ್ಲಿ ಇವತ್ತು. ಹೋಯ್ತು ವಿರಾಟ್ ಕೊಹ್ಲಿ, ಹೋಯ್ತು. ದೇವದತ್ತು, ಜಿತೇಶ್, ಇನ್ನೊಂದಿಬ್ರು ಅವರ ಬ್ಯಾಟ್ಸ್ಮನ್ ಹೇಳ್ಬಿಡು. ದೇವದತ್ ಅಪ್ಪ ಆಯ್ತು ಪಡಿಕ್ಕಲ್ ಕಣೋ. ಹೇಳ್ದ ಪಡಿಕಲ್, ವಿರಾಟ್. ಪಡಿಕಲ್ ವಿರಾಟ. Okay. ಟೀಮ್ ಡೇವಿಡ್. ಹ್ಮ್. ಜಿತೇಶ್ನು ಹಾಕಡ್ರಿ ಜಿತೇಶ್. ಆಯ್ತು ಬಿಡಪ್ಪ, ಇಲ್ಲಿ ಡ್ರೀಮ್ 11 ಮಾಡ್ತಾವ ಇವನು. ನೆಕ್ಸ್ಟ್ ಅವ್ರ ಕಡೆ ಆಡ್ತಾರೆ ಅಂದ್ರೆ ಅಕ್ಷರ್ ಪಟೇಲ್, ಕರುಣ್ ನಾಯರ್. ಇವಾಗ 3 Okay. ಜನನುವೆ ಕರುಣ್ ನಾಯರ್ ಆಡ್ತಾನೆ ಅಂತ ಹೇಳ್ತಾ ಇದೀವಿ. ಕುಶಾಲ್ ಮಾತ್ರ ಕರುಣ್ ನಾಯರ್ದು ಅರ್ಲಿ ವಿಕೆಟ್ ಬೀಳುತ್ತೆ ಅಂತ ಹೇಳ್ತಾವನೆ. ಕರೆಕ್ಟಾ? ಈಗ ಜಿತೇಶ್ ಶರ್ಮನ್ನ, ರೊಮಾರಿಯೋ ಶೆಫರ್ಡ್ನ ಇಬ್ರು ಇಟ್ಕೊಂಡು 15 ಓವರ್ಗೆ ವಿಕೆಟ್ ಬಿದ್ದಿದ್ದಾಗ ಯಾರನ್ನ ಕಳಿಸ್ತೀಯಾ? ನಾವ್ ಇಬ್ರುನು ಕಳ್ಸಲ್ಲ, ಟಿಮ್ ಡೇವಿಡ್ ಕಳಿಸ್ತೀವಿ. ಟೀಮ್ ಡೇವಿಡ್ ಇರ್ತಾರ ಕಣ ಕ್ರೀಸಲ್ಲಿ. ಆವಾಗ ಮೋಸ್ಟ್ಲಿ ಜಿತೇಶ್ ಶರ್ಮನ್ನೇ Obviously ಜಿತೇಶ್ ಕಳಿಸ್ತಾರೆ. ಶರ್ಮ. ಜಿತೇಶ್ ಶರ್ಮನ್ನೇ ಕಳಿಸ್ತಾರೆ. ನಮ್ಗೆ ರಮಾರಿಯಾ ಸಪೋರ್ಟ್ ಯಾಕೆ ರೊಮಾರಿಯೋನ ಪ್ರಮೋಟ್ ಮಾಡ್ಬೋದು ತಾನೆ? ಅಣ್ಣ ಇವಾಗ ಚೆನ್ನಾಗೆ ಸೆಟ್ಲ್ ಆಗಿರೋ ಬ್ಯಾಟಿಂಗ್ ಲೈನ್ ಅಪ್ ಐತೆ. ಇವಾಗ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಗಳು ಕಮ್ಮಿ ಮಾಡ್ಬೇಕು. ಗೊತ್ತು ನೀನ್ ಹೇಳೋದು ಅರ್ಥ ಆಗ್ತಾಯ್ತು. ರೊಮಾರಿಯೋ ಹಂಗಾರ ಆಡಲ್ವಾ? ಚಾನ್ಸ್ ಕೊಡ್ಬೇಕು ಅವನ್ಗುನು. ನೋಡದ ಕಂಫರ್ಟಬಲ್ ಆಗಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಸೆಕೆಂಡ್ ಟೈಟ್ ಆಗಿ ಕುತ್ಕೊಂಡ್ಮೇಲೆ ಚಾನ್ಸ್ ಗಿನ್ಸ್ ಎಲ್ಲ. ಈ ಸೀಸನ್ ನೋಡುವ, ಲಾಸ್ಟ್ ಇಯರ್ ಎಲ್ಲ ನೀನ್ ಲಾಸ್ಟ್ ಹಳೆ IPL ಸೀಸನ್ ನೋಡ್ರೆ 14 ಪಾಯಿಂಟ್ಸ್ ಅಂತ ಬಂತು ಅಂದ್ರೆ ಆಲ್ಮೋಸ್ಟ್ 16 ಅಂದ್ರೆ ಫಿಕ್ಸ್ ಕ್ವಾಲಿಫೈ. 14 ಬಂತು ಅಂದ್ರೆ ನೆಟ್ 100 ಮೇಲೆ ಹೋಗ್ತಿತ್ತು. ಬಟ್ ಈ ಸೀಸನ್ ನೀನು 16 ಪಾಯಿಂಟ್ಸ್ ಬಂದ್ರೆ ಡೌಟ್ ಕ್ವಾಲಿಫೈ ಆಗೋದು. 16 ಎರಡು ಬಾಟಮ್ ಐತೆ. ನೆಟ್ 100 ಮೇಲೆ ಡಿಪೆಂಡ್ ಆಗುತ್ತೆ. 18-20 ಇರ್ಲೇಬೇಕು ಕ್ವಾಲಿಫೈ ಕರೆಕ್ಟ್ ಆಗಿ ಆಯ್ತು ಅಂದ್ರೆ ನಿನಗೆ. ಈಗಿರೋ ಸಿಚುಯೇಷನ್ ಅಲ್ಲಿ ನಿಮ್ ಪ್ರಕಾರ ಕ್ವಾಲಿಫೈಯರ್ಸ್ ಆಡ 4 ಟೀಮ್ಗಳು ಯಾವ್ದಾದಪ್ಪ? ಗುಜರಾತ್ ಟೈಟನ್ಸ್, ಹಾ, ಗುಜರಾತ್ ಟೈಟನ್ಸ್, RCB, ಹಾ ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾ, ಮತ್ತೆ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್. ಕುಶಾಲ್ ನಿಂಗೆ? ನಂದು ಸೇಮ್ ಕಣ. ಯಾಕಂದ್ರೆ ನೀವ್ ಮಾವು ಮೂರ್ ಟಾಪ್ 3 ಬಂದೇ ಬರ್ತಾರೆ. ಮುಂಬೈ ಇಂಡಿಯನ್ಸ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಚೆನ್ನಾಗ್ ಬಂದಿದ್ದಾರೆ ಫಾರ್ಮ್ಗೆ ಟೀಮ್. ನನ್ಗೆ ಸೇಮ್ ಈ ಮೂರು ಟೀಮ್. GT, DC, RCB. ನೆಕ್ಸ್ಟ್ ಇವ್ರಿಲ್ಲ, ಮುಂಬೈ ಇಲ್ಲ, LSG ಬರ್ತಾರೆ. ಇವತ್ತು ಸ್ವಲ್ಪ ನನಗೆ 75-25. 75 RCB ನಾ? ಡೆಲ್ಲಿ ಅನ್ಬಿಟ್ಟೆ ಕಣಪ್ಪ. ಡೆಲ್ಲಿ ಬಾಯ್ ಬಾಯ್.